ಸಾಕಷ್ಟು ಪ್ರಶ್ನೆಗಳಿದೆ. ದರ್ಶನ್ ಸರ್ ಹೇಗೆ ಬಂದ್ರು ಈ ಕಾರ್ಯಕ್ರಮಕ್ಕೆ, ಏನೆಲ್ಲ ಶೇರ್ ಮಾಡ್ಕೊಂಡ್ರು, ಏನೆಲ್ಲ ಸರ್ಪ್ರೈಸಸ್ ಕಾದಿದೆ, ಹೇಗೆಲ್ಲ ಕಾರ್ಯಕ್ರಮ ಮಾಡಿದ್ರು, ಆಡಿಯನ್ಸ್ ಯಾವ ತರ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹೋಲ್ಡ್ ಆನ್ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಸ್ವಲ್ಪ ಬ್ರೇಕ್ ಕೊಡಿ. ಯಾಕೆ ಅಂದ್ರೆ ನಾನು ನಿಮ್ಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಮ್ ಆನ್, ಫಾಲೋ ಮೀ. ಇಲ್ಲೇ ಶೂಟಿಂಗ್ ಆಗ್ತಾ ಇರೋದು. ನಾವು ಕೈತು ತಾಕೋ ತಾಯಿಗೆ ಎಷ್ಟು ನಿಯತ್ತಾಗಿರ್ತೀವೋ ನಮ್ಮನ್ನ ನಂಬ್ಕೊಂಡಿರೋ ಜನಗಳಿಗೂ ಅಷ್ಟೇ ನಿಯತ್ತಾಗಿರ್ಬೇಕು. ಅಣ್ಣ ಯಾವತ್ತಿದ್ರು ಕಷ್ಟಕ್ಕಾಗ್ತಾನೆ. ಅವನ್ ಬಂದಿ ರಮೇಶ್ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬರ್ತಾನೆ ಶನಿವಾರ ಭಾನುವಾರ. ಅವನ್ ಮಾತಾಡಿರೋ ಒಂದೊಂದು ಪದ ಕೂಡ ಅಷ್ಟೊಂದು ಬೇರೆ ಯಾರು ಕೂಡ ಅಷ್ಟೊಂದು ಇದ್ ಮಾಡಿರೋ ಅಣ್ಣ. ಅಷ್ಟು ಮಂಚಿನ ಮಾತಾಡಿದ್ದಾನೆ. ಒಳ್ಳೆ ಹುಡುಗ ಒಂಟಿ ಸೊಲಗ ನಡೆಯಲಿ ಶರವೇಗ ಸೆಳಿತಾರೆ ಬೇಗ. ನಿಮ್ಮೆಲ್ಲರ ಮನಸ್ಸನ್ನ ಕದ್ದಿದ್ದಾರೆ. ಕಳ್ದೋಗ್ತಿದೀವಿ ನಾವೀಗ. ಬಟ ಬಟ ಬಿಸಿಲಿನಲ್ಲೂ ಇವರು ಚಟಪಟ ಮಳೆ ಇದ್ದಂತೆ ಜಿಗಿ ಗುಡ್ತಾ ಇದೆ ಕನಸುಗಳು. ಹಾಗೆ ಪಟಪಟ ಬಡಿತಾ ಇದೆ ಇವ್ರದೇ ನೆನಪುಗಳು. ಎಲ್ಲರ ಹಾಟ್ ಫೇವ್ರೇಟ್ ನಿಮ್ಮೆಲ್ಲರ ನೆಚ್ಚಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಹಾಯ್ ಸರ್. ನಮಸ್ಕಾರ. ಫಸ್ಟ್ ಈ ವರ್ಡ್ಸ್ ಎಲ್ಲಿಂದ ತಗೊಂಡ್ಬರ್ತೀರಿ? ನಿಮ್ಮನ್ನ ನೋಡಿದ್ರೆ ಜೋಶ್ ಹಾಗೆ ಬರುತ್ತೆ. ಕರ್ನಾಟಕದಲ್ಲಿ ನನ್ನ ಪ್ರೀತಿಸೋ ಪ್ರತಿ ಒಬ್ರು ನಾನು ವಿಸಿಟಿಂಗ್ ಕಾರ್ಡ್ ಇದ್ದಾಗ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರನ್ನೇ ಕೇಳಿದ್ರು ನಾನು ಡೀಟೇಲ್ಸ್ ಕೊಡ್ತಾರೆ. ಈಗ ವೀಕೆಂಡ್ ಅಂತ ಹೇಳಿದ್ರೆ ಫುಲ್ ಮಸ್ತಿ ಇರುತ್ತೆ, ಮಜಾ ಇರುತ್ತೆ. ನಮ್ಮ ದರ್ಶನ್ ಅವರ ವೀಕೆಂಡ್ ಯಾವ ತರ ಇರ್ತಿತ್ತು ಮುಂಚೆ, ಈಗ ಈ ವೀಕೆಂಡ್ ರಮೇಶ್ ಎಷ್ಟು ಖುಷಿ ಕೊಡ್ತು ನಿಮ್ಗೆ? ಇಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು. ಒಂದು ಆಕ್ಚುಲಿ ರಮೇಶ್ ಸರ್ ನಮ್ಮ ಸೀನಿಯರ್ ಆರ್ಟಿಸ್ಟ್, ಅವ್ರ ಮುಂದೆ ಆಕ್ಚುಲಿ ತುಂಬಾ ಹೊತ್ತು ಕೂತ್ಕೊಂಡಿದ್ದೆ, ನಮ್ಗೆ ಸ್ವಲ್ಪ ಬೇಜಾರಾಯ್ತು. ಬಟ್ ಅದಕ್ಕಿಂತ ಬಿಟ್ರೆ ಇನ್ನು ಚೆನ್ನಾಗಿ ನಡೀತು ಅಷ್ಟೇ. ನೀವು ಥಿಯೇಟರ್ಗೆ ಹೋಗ್ತೀರಾ, ಅಲ್ಲೆಲ್ಲ ಹೀರೋ ಚಪ್ಪಾಳೆ ತರ್ತಿದ್ದಾರೆ. ಬಟ್ ಇಲ್ಲಿ ತೂಗು ಶ್ರೀನಿವಾಸ್ ನಿಮ್ಮ ತಂದೆಗೆ ಏಟ್ ಬಿದ್ದಾಗ ಹೌ ಯು ಫೀಲಿಂಗ್ ಅಟ್ ದಟ್ ಟೈಮ್? ನೋಡ್ತಾ ಇದ್ದಾಗ ನಾನು ಹೇಳಿದೆ ಅಕ್ಕು ಅಕ್ಕು ಅಂತಿದ್ವಿ. ಯಾಕಂದ್ರೆ ನಾವು ತಿಂದಿರ್ತಿದ್ವಲ್ಲ, ನಮ್ಗೆ ಯಾರೋ ಅವ್ರು ಕೊಟ್ಟಿದ್ರು, ನಿಮ್ಮ ಫೀಲಿಂಗ್ಸ್ ಯಾವ ತರ ಇರ್ತಿತ್ತು? ಇಲ್ಲ ಮೀನ್ಸ್ ಆರ್ಟಿಸ್ಟ್ ಅನ್ನೋದನ್ನ ಬಿಟ್ಟು ಅವ್ರ ಜೀವನ ಹೆಂಗೆ ನಡೀತು, ಎಲ್ಲಿಂದ ಹೆಂಗ್ ಬಂದ್ರು. ಸೊ ಇಟ್ಸ್ ಅ ಗುಡ್ ಪ್ಲಾಟ್ಫಾರ್ಮ್ ಟು ಟೆಲ್ ಎವ್ರಿವನ್ ಅಂತ. ವೆರಿ ನೈಸ್ ಶೋ. ಇದರಲ್ಲಿ ದರ್ಶನ್ ಅವ್ರು ಬರ್ಬೇಕಂತ ಎಲ್ಲರ ನಿರೀಕ್ಷೆಗೆ ತಕ್ಕಂತೆ ನೀವು ಬಂದಿದ್ದೀರಾ. ಯಾಕೆ ಸುಮ್ಮನೆ ನಾನು ಕರಿತೀರಾ ನೀವು? ಸುಮ್ಮನೆ ಆಕ್ಚುಲಿ ಏನು ಗೂಗಲ್ಗೆ ಹೋಗಿ ಹೊಡೆದ್ರೆ ದರ್ಶನ್ ಅಂತ ಎಲ್ಲ ಪ್ಲಸ್ ಮೈನಸ್ ಎಲ್ಲ ಬಂದ್ಬಿಡುತ್ತೆ, ಬೇಡ ಅಂತ ಹೇಳಿದ್ದೆ. ಇಲ್ಲ ಸರ್ ಬನ್ನಿ, ಬೇರೆ ಥರನೇ ಮಾಡಿದ್ವಿ ನಾವು ಅಂತ. ಕೊನೆಗೂ ವೀಕೆಂಡ್ ವಿತ್ ರಮೇಶ್ ಬಂದ್ಯಾ ನೀನು? ಸೊ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಸರ್ಪ್ರೈಸಸ್ ಕಾದಿತ್ತು, ಅದ್ರ ಬಗ್ಗೆ ಹೇಳಿ. ಸುಮಾರು ಆಕ್ಚುಲಿ ನಮ್ಮ ಅಕ್ಕ ಬರಲ್ಲ ಅನ್ಕೊಂಡಿದ್ದೆ. ಮೀನ್ಸ್ ಕಾರವಾರ ಇರೋದು, ಅಲ್ಲಿಂದ ಹಿಂಗೆ ಬರ್ತಾಳೆ ಪರವಾಗಿಲ್ಲ, ನಮ್ಮ ಬೈಟ್ ಕೊಟ್ಟಿದ್ರು. ಸೊ ಅಮ್ಮ ಬರ್ತಾರೆ ಅಂತ ಗೊತ್ತಿತ್ತು. ಸೊ ಯೂಶಲಿ ಫ್ರೆಂಡ್ ಸರ್ಕಲ್ ಅವರು ಇವರು ಊರುಗಳೇ ಇರ್ತಾರೆ ಅಂತ ಒಂದು ಗೆಸ್ಸಿಂಗ್ ಮೇಲಿದ್ದೆ ಅಷ್ಟೇ. ಸೊ ನಿಮ್ಮ ಜರ್ನಿನ ಅವ್ರು ತೋರಿಸಿದಾಗ ಆ ಒಂದು ರಿಯಾಕ್ಷನ್, ನೀವು ಕೂಡ ಕೆಲವೊಂದು ಮಾತುಗಳನ್ನ ಹೇಳ್ತಾ ಭಾವುಕರಾಗಿದ್ರಿ. ಸೊ ಆ ಮೂಮೆಂಟು ಇಲ್ಲ, ಒಂದೇನಂದ್ರೆ ಈಗಲೂ ಹಿಂದ್ಗಡೆ ನೋಡಿದಾಗ ಇನ್ನೂ ಝೀರೋಲೇ ಇದ್ದೀನಿ, ಇನ್ನೂ ಸ್ವಲ್ಪ ಮುಂದೆ ಬರಬೇಕು. ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಸರ್, ನಾನು ಫ್ಲೂಕಲ್ಲಿ ಹೀರೋ ಅದನ್ ಸರ್. ನಾನು ಒಂದು ಕಲಾವಿದ ಆಗ್ತೀನಿ, ಮೋಸ್ಟ್ಲಿ ನಾನು 4 ಕೇಟ್ ಹೊಡ್ಸ್ಕೊಂಡ್ರು ವಿಲ್ಲನ್ ಅವ್ರು ಆಗ್ತೀನಿ, ಒಟ್ಟಲ್ಲಿ ಸಿನಿಮಾದಲ್ಲಿ ಇರ್ತೀನಿ ಅಷ್ಟೇ. ಅದನ್ನ ಅನ್ಕೊಂಡ್ ಬಂದಿದ್ದು. ಬಟ್ ಒಂದೇನಂದ್ರೆ ಇವತ್ತು ಎಲ್ಲ ಜನತೆಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರೋರು ಅಷ್ಟು ಜನನು ಹಾಕಿರೋಂಥ ಭಿಕ್ಷೆ ದಿಸ್ ಇಸ್ ವಾಟ್ ದರ್ಶನ್. ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಅವರು ಯಾವುದನ್ನು ಕೂಡ ತೋರಿಸ್ಕೊಳ್ಳಲ್ಲ, ಸಿಂಪಲ್ ಅಂಡ್ ಎಲ್ಲರಿಗೂ ಫೇವ್ರೇಟ್ ಆಗಿರ್ತಾರೆ. ಸೊ ನಿಮ್ಮ ಫ್ರೆಂಡ್ಸ್ಗಳು ಯಾರು ತುಂಬಾ ಸರ್ಪ್ರೈಸ್ ಕೊಟ್ರು ಅಂತ ಅನ್ಸುತ್ತೆ ಈ ಒಂದು ಡೆನಿಸ್ ಅನ್ನೋನು ಆಕ್ಚುಲಿ ನನ್ನ ಜೊತೆ ಮಾಡ್ಲಿಂಗ್ ಮಾಡ್ತಿದ್ದೆ. ಆಮೇಲೆ ಅವ್ನ ಕಡೆ ಬಿಸಿ ಆದ, ನಾನು ಒಂದು ಕಡೆ ಬಿಸಿ ಆಗೋದೆ. ಸೊ ಇವತ್ತು ಅವ್ನು ನೋಡಿದಾಗ ಸ್ವಲ್ಪ ಸರ್ಪ್ರೈಸ್ ಇತ್ತು. ಆಮೇಲೆ ನಮ್ಮ ಟೀಚರ್ ಆಕ್ಚುಲಿ ಚಂಪಕ ಮಿಸ್, ನನ್ನ ಸಣ್ಣ ಸ್ಟ್ಯಾಂಡರ್ಡ್ ಟೀಚರ್ ಅವರು. ಸೊ ಈಗ ತುಂಬಾ ಖುಷಿ ಆಗ್ತದೆ ಅವರಿಗೆ. ದರ್ಶನ್ಗೆ ಜೈ ಅಂತ ಹೇಳ್ತಿದ್ದಾರೆ. ಅವರ ಒಂದು ಕನಸನ್ನ ಫುಲ್ಫಿಲ್ ಮಾಡಿದ್ದೀರಾ. ಸೊ ಅವರು ಕೂಡ ದರ್ಶನ್ ತರ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಯಾವುದೇ ಒಬ್ಬ ಸಾಧನೆಯ ಗುರಿಯನ್ನ ತಲುಪಬೇಕು ಅಂತ ಹೇಳಿದ್ರೆ ಅವನಿಗೆ ನಿಮ್ಮ ಒಂದು ಕಿವಿ ಮಾತು ದರ್ಶನ್ ಸರ್? ಏನಿಲ್ಲಮ್ಮ, 2 ಕೆಲಸ ಮಾಡಬೇಡಿ. ನಾನೆಲ್ಲ ಈಗ ಬರೋ ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಹೇಳ್ಕೊಡೋದು, ತಲೆ ಹೊಡಿಬೇಡಿ, ಹಾರ್ಡ್ ವರ್ಕ್ ಮಾಡಿ. ಆಮೇಲೆ 2 ದೋಣಿ ಮೇಲೆ ಕಾಲಿಡಕ್ಕೆ ಹೋಗ್ಬೇಡಿ. ನಿಮ್ಗೆ ಎಲ್ಲಿಗೆ ಹೋಗ್ತೀರ ಅದು ಕಷ್ಟನೋ ಸುಖನೋ ಆ ದೋಣಿಲೇ ಈಜ್ರಿ ಅಂತ ಹೇಳ್ತೀನಿ ಅಷ್ಟೇ. ತುಂಬ ಎಂಟರ್ಟೈನ್ಮೆಂಟ್ ಆ್ಯಂಡ್ ತುಂಬ ನಮ್ಮ ಒಂದು ಹಾರ್ಟ್ಗೆ ಟಚ್ ಆಗುವಂಥ ಒಂದು ಫೀಲಿಂಗ್ ಅಂತ ಹೇಳಿದ್ರೆ ನಮ್ಮ ರಮೇಶ್ ಸರ್ ಅವ್ರು ನಡೆಸ್ಕೊಡುವಂಥ ಒಂದು
ಪ್ರೀತಿ. ಆ್ಯಕ್ಚುಲಿ ಆ್ಯಂಕರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಸ್ ಅ ಸ್ಟಾರ್, ಈಸ್ ಅ ಸೆಲೆಬ್ರಿಟಿ. ಸೊ ಇವತ್ತು ಅವ್ರು ಕೂತ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಸೊ ಅವ್ರು ಅದನ್ನೆಲ್ಲ ಬಿಟ್ಟು ಒಂದು ರಮೇಶ್ ಆಗಿ ಹೆಂಗೆ ಮಾತಾಡ್ತಾರೆ, ಸೊ ನಾರ್ಮಲ್ ಪರ್ಸನ್ ಆಗಿ ಹೆಂಗೆ ಇದು ಮಾಡ್ತಾರೆ, ಇಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ. ಹ್ಯಾಟ್ಸ್ ಆಫ್ ಅವ್ರಿಗೆ ಅಂತ. ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಥ್ಯಾಂಕ್ ಯು ಪ್ಲೀಸ್. ರಿಸರ್ಚ್ ಟೀಮು ನಿಮ್ಮ ಬಗ್ಗೆ ಕೆದಕಿ ಸಾಕಷ್ಟು ವರ್ಕೌಟ್ ಮಾಡಿದ್ದಾರೆ. ಸೊ ಅವ್ರಿಗೆ ನಿಮ್ಮ ಒಂದು ಮಾತು. ಎಲ್ಲ ಆ್ಯಕ್ಚುಲಿ ರಾಘವೇಂದ್ರ ಅವರಿಂದ ಹಿಡಿದು ಎಲ್ಲ ಇಡೀ ಅವ್ರ ಟೀಮ್ಗೆ ತುಂಬಾ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಗೊತ್ತಿರಲಿಲ್ಲ, ಇಲ್ಲೆಲ್ಲ ಹೋಗ್ತಾರೆ ಅವರು ಅಂತ, ಇಲ್ಲೆಲ್ಲ ಸಿಗಲ್ಲ ಬಿಡಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರಲ್ಲ, ಪ್ರೋಗ್ರಾಮ್ ನೋಡಿ ಮಿಸ್ ಮಾಡಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಈ ಲೆವೆಲ್ಗೆ ಎತ್ಕೊಂಡ್ಬಂದಂಥ ಪ್ರತಿಯೊಬ್ಬರು ಅನ್ನ ಆಗ್ತಿರೋಂಥ ಸಮಸ್ತ ಕನ್ನಡಿಗರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ಗೆ ಜೈ ಅಂತ ಒಂದು ಸೂಪರ್ ಆದ ಫೀಲಿಂಗ್ ಕೊಡ್ತಾ ಇದ್ದಾರೆ. ಬನ್ನಿ ಅವರ ಒಂದು ಫೀಲಿಂಗ್ ಯಾವ ರೀತಿ ಇದೆ, ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ವಿಲ್ ಚೆಕ್ ಇಟ್ ಔಟ್. ಹಾಯ್ ಆಲ್. ಹಾಯ್ ಮಾ. ಹಾಯ್. ದರ್ಶನ್ ಸರ್ ಅಂದ್ರೆ ಇಷ್ಟ? ತುಂಬಾ ಇಷ್ಟ ನಮಗೆ. ತುಂಬಾ ದೊಡ್ಡ ಫ್ಯಾನ್ ಮೇಡಮ್ ಅವ್ರಿಗೆ, ಮಾತಾಡಕ್ಕೆ ಗೊತ್ತಿಲ್ಲ, ಮಾತೇ ಬರ್ತಾ ಇಲ್ಲ. ದರ್ಶನ್ ಇಸ್ ಬಡವ್ರಿಗೆ ತುಂಬ ಒಳ್ಳೇದನ್ನ ಮಾಡ್ತಾರೆ, ಅಂದರೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಮತ್ತು ಹೆಲ್ಪ್ ಮಾಡ್ತಾರೆ. ಮತ್ತು ಅವ್ರದ್ದು ನವಗ್ರಹ ಒಂದು ಸಿನಿಮಾ ಡೈಲಾಗ್ ಹೋಗ್ಬಿಡ್ತೀನಿ, ಕ್ಯಾಡ್ಬರೀಸ್ ಹಿಡಿದು ಒಳಗೆ ತಾಕ್ಬಿಡ್ತೀನಿ 10 ಗಾಡಿ. ಸಾರಥಿಲಿ ಮೇನ್ ಇಂಪಾರ್ಟೆನ್ಸ್ ಶಂಕರ್ನಾಗ್ ಅವ್ರನ್ನ ಸಾಂಗಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ತುಂಬ ಸೂಪರ್ ಆಗಿದೆ. ಯಾವತ್ತು ಸಾರಥಿ ಬೆಂಗಳೂರು ಆಟೋ ಡ್ರೈವರ್ ಸಾರಥಿ ಇಲ್ಲ ಮೇಡಮ್. ಹಾಡಿಗೆ 2 ಲೈನ್ ಹಾಡ್ಬೇಕು ನೀವು. ದರ್ಶನ್ ಫ್ಯಾನ್ ಆಗಿ ಹಾಡ್ಲಿಲ್ಲ ಅಂದ್ರೆ ಹೆಂಗೆ? ಹಾಡಿ. ಬುಲ್ ಮಾತಾಡಕ್ಕಿಲ್ವಾ. ಯಮ ಬಂದ್ರೆ ಸಮ ಹೋರಾಡ ಜಾಯಮನ ನಮ್ದು. ಜಾದ ಎಲ್ಲ ನಡೆಯಲ್ಲ, ನಡೆದ್ರೆ ಜಾತ್ರೆನೆ. ನೀರಿನ ಜೊತೆ ಆಟ ಆಡಿದರೆ ಮುಳುಗೋಗ್ತೀಯ, ಬೆಂಕಿ ಜೊತೆ ಆಟ ಆಡಿದರೆ ಸುಟ್ಟೋಗ್ತೀಯ, ಈ ದಾಸನ ಜೊತೆ ಆಟ ಆಡಿದರೆ ಸತ್ತೋಗ್ತೀಯ. ಹುಷಾರ್. ಪ್ರತಾಪ್ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ಏನು ಹೇಳೋಕ್ಕಲ್ಲ, ದರ್ಶನ್ ಅಂದರೆ ಒಂಥರ ಅದು ಗಜ ಇದ್ದಂಗೆ ಮ್ಯಾಮ್. ಅವ್ರನ್ನ ಏನು ಹೇಳ್ಬೇಕು, ಒಂದೇ ಮತ್ತಲ್ಲಿ ಗಜ ಅಷ್ಟೇ. ಬರೀ ಆನೆ ಅಲ್ಲ, ಬಿಳಿ ಆನೆ. ಹಾಗಂತ ನಾನು ಹೇಳಲ್ಲ, ಜನ ಕರೀತಾರೆ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದು ಮೊದಲು ಬಿಡಬೇಕು. ಪ್ರೋಗ್ರಾಮ್ ನೋಡಿ ಮಿಸ್ ಮಾಡಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಾನು ನೆಚ್ಚಿನ ರಮೇಶ್ ಅರವಿಂದ್ ಇದ್ದಾರೆ. ಇವ್ರನ್ನ ನೋಡೋದೇ ಒಂದು ರೀತಿ ಖುಷಿ. ಇವ್ರನ್ನ ಜೊತೆ ಮಾತಾಡ್ತಾ ಇದ್ರೆ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ, ಅಷ್ಟು ಜೋಶ್ ತಂತಾರೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ದರ್ಶನ್ ಅವ್ರ ಶೂಟಿಂಗ್ ಮುಗಿಸಿದ್ರು. ದೇ ಫರ್ಗೆಟ್ ದೇ ಆರ್ ಸ್ಟಾರ್, ದೇ ಫರ್ಗೆಟ್ ದಿ ಇಸ್ ಅ ಮಿನಿಸ್ಟರ್, ಎವ್ರಿಥಿಂಗ್ ಇಸ್ ಬಿಯಾಂಡ್ ಆಲ್ ದಿಸ್. ನಾನೊಬ್ಬ ಹ್ಯೂಮನ್ ಬೀಯಿಂಗು ಅಂತ ಓಪನ್ ಅಪ್ ಆಗಿ ಮಾತಾಡ್ತೀಯಲ್ಲ, ಅದೇ ನನಗೆ ಖುಷಿ ಆಗ್ತದೆ. ಎನಿಬಡಿ ಯು ಮೀಟ್ ಅವ್ನು ಏನು ಹೇಳ್ತಾರೆ ಅಂದರೆ, ನೀನು ಅಂದ್ಕೊಂಡಿದ್ದಕ್ಕೆ ಒಳ್ಳೆ ಅನ್ಕೊಳ, ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣೋ, ನನ್ನ ಲೈಫಲ್ಲಿ ಏನೋ ಒಂದು ನಡೀತಲ್ಲ ನಮ್ಮಿಬ್ಬರ ಮಧ್ಯೆ, ಅದಕ್ಕೆ ಕಾರಣ ನಾನಲ್ಲ, ನಾನು ಒಳ್ಳೆಯವನು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂದರೆ ಎಲ್ಲರೂ ಅದನ್ನೇ ಹೇಳ್ತಾ ಇದೀವಿ, ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ನೀವು ಸ್ವಲ್ಪ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದಕ್ಕೊಂದು ಕರೆಕ್ಟ್ ವೇದಿಕೆ ಇದು ಸಿಕ್ಕಿದೆ ಅನ್ಸುತ್ತೆ ನನಗೆ. ಬಿಕಾಸ್ ಐ ಆಮ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಇನ್ ದ ನೆಗೆಟಿವ್ ಪಾರ್ಟ್ ಆಫ್ ದಿ ಮ್ಯಾನ್. ಏನೇ ಇರಲಿ, ನನ್ನ ಶೋ ನಾನೇನು ಟ್ರೈ ಮಾಡ್ತಾ ಇದ್ದೀನಿ, ಒಬ್ಬ ಸಾಧಾರಣ ವ್ಯಕ್ತಿ ಹೇಗೆ ಅಸಾಧಾರಣ ಆದರು, ಅವರ ಪ್ಲಸ್ ಪಾಯಿಂಟ್ಸ್ ಹೆಂಗೆ, ಏನೇನು ಮೈನಸ್ ಪಾಯಿಂಟ್ಸ್ ಹೆಂಗೆ ಪ್ಲಸ್ ಪಾಯಿಂಟ್ಸ್ ಮಾಡ್ಕೊಂಡು ಅದನ್ನು ನೋಡ್ತಾರೆ ಯಾವನೋ ಹುಡುಗನಿಗೆ ನಾನೇನೋ ಮಾಡಬೇಕಲ್ಲ, ಇದರಿಂದ ಅನ್ನಿಸ್ಬೇಕು. ಅದೊಂದೇ ನನ್ನ ಉದ್ದೇಶ ಅಷ್ಟೇ. ಸೊ ಹೀಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಪಿಸೋಡ್ ಮಾಡಬೇಕಾದ್ರೆ ಸೊ ಅಲ್ಲೂ ನೀವು ಸಿಕ್ಕಾಪಟ್ಟೆ ಸರ್ಪ್ರೈಸಸ್ ಕೊಡ್ತೀರಾ. ಆ ಸರ್ಪ್ರೈಸಿಂಗ್ ಮೂಮೆಂಟ್ಸ್ ನೋಡಿ ಅವರು ತುಂಬ ಖುಷಿ ಆಗ್ತಾರೆ. ಅದ್ರ ಬಗ್ಗೆ ದರ್ಶನ್ ಅಂತೂ ಭಾಳ ಓಪನ್ ಆಗಿ ಮಾತಾಡ್ತಾರೆ. ಇಷ್ಟು ಓಪನ್ ಆಗಿ ಅವ್ರ ಇಂಟರ್ವ್ಯೂನ ಎಲ್ಲೂ ನಾನಂತೂ ನೋಡಿಲ್ಲಪ್ಪ. ದರ್ಶನ್ ವಾಸ್ ರಿಯಲಿ ಹಿಮ್ಸೆಲ್ಫ್. ಭಾಳ ಆನೆಸ್ಟಾಗಿ ಮಾತಾಡಿದ್ರು. ಅವರು ಅಮ್ಮ ಆಗಲಿ, ಅವರು ಈ ಕಾಲ ಬಂದಿದ್ರು, ಅವರೆಲ್ಲ ಓಪನ್ ಔಟ್ ಆಗಿದ್ದು, ಅವ್ರ ಬಗ್ಗೆ ಮಾತಾಡಿದ್ದು. ದರ್ಶನ್ ಅವ್ರದ್ದು ಸ್ಪಿರಿಟ್ ಓವರ್ ಆಲು ನನಗೆ ನಾವು ಮಾಡಿದ್ದೀವಿ. ಬೆಳಗಿಂದ ನಾವು 6-7 hours ನಾವು ರೆಕಾರ್ಡ್ ಮಾಡಿದ್ದೀವಿ. ಒಂದು ಇಂಚು ನೀವು ಎಡಿಟ್ ಮಾಡಬೇಕಲ್ಲ, ಹಾಗೆ ಟೆಲಿಕಾಸ್ಟ್ ಮಾಡೋದು. ಅಷ್ಟು ಚೆನ್ನಾಗಿದೆ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟೊಂದು ಒಳ್ಳೆ ವಿಷಯಗಳು ಹೇಳಿದ್ದಾರೆ ಎಲ್ಲರೂ ಸೇರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಸೆಲೆಬ್ರಿಟೀಸ್ನ ನೀವು ಮಾತಾಡ್ತಾ ಇರಿ. ನಿಮ್ಮ ಶೋನಲ್ಲಿ ನಾವು ಕೂಡ ಬರಬೇಕಂತ ಎಲ್ಲರೂ ಕೂಡ ಇನ್ಸ್ಪೈರ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಸಿಗೋಣ. ದರ್ಶನ್ ಅವ್ರ ಎಪಿಸೋಡ್ಗೆ ಕ್ಷಣಗಣನೆ ಶುರು ಆಗಿದೆ. ಎಸ್, ನೋಡೋದಕ್ಕೆ ವೇಟ್ ಮಾಡ್ತಾ ಇದ್ದೀರಾ. ಸೊ ಈ ಚಾಲೆಂಜಿಂಗ್ ಟಾಸ್ಕ್ ನಿಭಾಯಿಸೋದಕ್ಕೆ ಇನ್ನು ಯಾರೆಲ್ಲ ಶ್ರಮ ಪಟ್ಟರು ಅವರು ಮಾತಾಡ್ಸೋಣ. ಫಾಲೋವಿಂಗ್ ಎಸ್ ನಮ್ಮ ಫೇವರೇಟ್ ಸ್ಟಾರ್ ದರ್ಶನ್ ಅವರ ಎಪಿಸೋಡ್ ಮೇಕಿಂಗ್ ನೋಡಿದ್ರೇನೆ ಇಂಟ್ರೆಸ್ಟಿಂಗ್.
ಅಮೇಸಿಂಗ್ ಕುತೂಹಲ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇನ್ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅವರ ಪೂರ ಒಂದು ಒಪಿನಿಯನ್ಗಳು ಅವರ ಒಂದು ಫೀಲಿಂಗ್ಸ್ಗಳನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ಬೇಡ. ಸೊ ವೀಕೆಂಡ್ ವಿತ್ ರಮೇಶ್ ಇನ್ನೇನು ಟೆಲಿಕಾಸ್ಟ್ ಆಗುತ್ತೆ ನಿಮ್ಮ ಜಿ ಕನ್ನಡ ವಾಹಿನಿಯಲ್ಲಿ. ಸ್ಟೇ ಟ್ಯೂನ್ 9 to 10 ನೋಡಿ. ಶನಿವಾರ ಭಾನುವಾರ ನಾನು ಕೂಡ ಈಗಲೇ ವೇಟಿಂಗ್ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ವೀಕೆಂಡ್ ವಿತ್ ನಮ್ಮ ದರ್ಶನ್. ಸಾಕತ್ತಾಗಿತ್ತು ಮೇಕಿಂಗು. ಸೊ ನೀವು ಹ್ಯಾಪಿ ಆಗಿರಿ. ವೀಕೆಂಡ್ ವಿತ್ ರಮೇಶ್ ನೋಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ದಿಸ್ ಇಸ್ ಮಧುವಿನ ಸೈನಿಂಗ್ ಆಫ್ ವಿತ್ ಕ್ಯಾಮ್ರಾ ಪರ್ಸನ್ ಕ್ರೇಜಿ ಕಿರಣ್ ರಘು. ಟೇಕ್ ಕೇರ್, ಬೈ, ಕೀಪ್ ವಾಚಿಂಗ್ ಸುದ್ದಿಯ ಜೀವಾಲ ನಿಮ್ಮ ವಿಜಯ್ ನ್ಯೂಸ್. ಬಾಯ್.